ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಟ್ರಿಯಿಂದ ದೊಡ್ಡ ಬದಲಾವಣೆ ಆಗಬಹುದಾ? ಕುರ್ಚಿ ಕಿತ್ತಾಟದ ವಿಚಾರವಾಗಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಎಲ್ಲರಿಗೂ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಆಗಬಹುದಾ? ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಈಗ ಕೆರಳಿ ಕೆಂಡವಾಗಿದ್ದಾರೆ ಖರ್ಗೆ ಸಾಹೇಬರು. ಸಿಎಂ ಡಿಸಿಎಂ ಬಣ ಬಡಿದಾಟಕ್ಕೆ ಖಡಕ್ ವಾರ್ನಿಂಗ್ ಕೊಡುವ ಕೆಲಸ. ಸಿದ್ದರಾಮಯ್ಯ ಡಿಕೆಶಿಗೆ ಸಂದೇಶವನ್ನು ರವಾನೆ ಮಾಡಿದ್ರೆ ಹಾಗಿದ್ರೆ ಖರ್ಗೆ ಅವರು ನಾ ಕೊಡೆ ನೀ ಬಿಡೆ ಕದನಕ್ಕೆ ಈಗಾಗಲೇ ಖರ್ಗೆ ಅವರು ಸಿಡಿದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸ್ಟೋರಿ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಖರ್ಗೆ ಅವರು ಸಿಡಿಮಿಡಿಗೊಂಡಿದ್ದಾರೆ. ಯಾರ್ಯಾರಿಗೆ ಏನೇನ್ ಮೆಸೇಜ್ ಕೊಡಬೇಕು ಅದನ್ನ ಕೊಡುವ ಕೆಲಸ ಈಗ ಖರ್ಗೆ ಸಾಹೇಬರಿಂದ ಆಗ್ತಾ ಇದೆ. ವ್ಯಕ್ತಿ ಪೂಜೆಯ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಡಿದಿದ್ದಾರೆ. ನಾನು ನಂದು ಎಂದವರ ವಿರುದ್ಧ ಗದಾಪ್ರಹಾರ ನಡೀತಾ ಇದೆ. ಕಾಂಗ್ರೆಸ್ ಒಬ್ಬ ನಾಯಕನಿಂದ ಬೆಳೆದ ಪಕ್ಷ ಅಲ್ಲ. ಸಿಎಂ ಡಿಸಿಎಂಗೆ ಪರೋಕ್ಷ ವಾರ್ನಿಂಗ್ ರವಾನೆ ಮಾಡುವ ಕೆಲಸ ಆಗಿದೆ. ನನ್ನಿಂದ ಅಧಿಕಾರ ಬಂತು, ನನ್ನಿಂದಲೇ ಎಲ್ಲ ಅನ್ನವರ ಚಳಿ ಬಿಡಿಸುವಂತ ಕೆಲಸ ಆಗ್ತಾ ಇದೆ. ನಾನೇ ಪಕ್ಷ ಕಟ್ಟಿದ್ದೇನೆ, ನನ್ನಿಂದ ನಾನೇ ಪಕ್ಷ ಕಟ್ಟಿದ್ದು, ಇವೆಲ್ಲ ನಡೆಯೋದಿಲ್ಲ. ಪಕ್ಷ ಅಂದ ಮೇಲೆ ಎಲ್ಲರ ಪಾತ್ರನೂ ಇರುತ್ತೆ. ನಾನು ನನ್ನಿಂದ ಅಂದವರಿಗೆಲ್ಲ ಖರ್ಗೆ ಕಪಾಳ ಮೋಕ್ಷ. ನಂದು ನಂದು ಅನ್ನೋರು, ನನ್ನಿಂದಲೇ ಎಲ್ಲ ಅನ್ನೋರು, ಇದನ್ನೆಲ್ಲ ಬಿಟ್ಬಿಡಿ. ನಿಮ್ಮಿಂದ ಯಾವುದೂ ಇಲ್ಲ. ಪಕ್ಷ ಅಂದ್ಮೇಲೆ ಎಲ್ಲರೂ ಇರ್ತಾರೆ. ಇಲ್ಲಿ ಎಲ್ಲರೂ ಮಾಡಿದ್ರೆ ಕೆಲಸ, ಒಬ್ಬನೇ ಮಾಡಿದ್ರೆ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮಾಡಿದ್ದಾರೆ ಗೊಂದಲ. ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನ್ ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದ್ಮೇಲೆ ಎಲ್ಲರ ಪಾತ್ರ ಇರ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಟ್ರಿಯಿಂದ ದೊಡ್ಡ ಬದಲಾವಣೆ ಆಗಬಹುದಾ? ಕುರ್ಚಿ ಕಿತ್ತಾಟದ ವಿಚಾರವಾಗಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಎಲ್ಲರಿಗೂ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಆಗಬಹುದಾ? ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಈಗ ಕೆರಳಿ ಕೆಂಡವಾಗಿದ್ದಾರೆ ಖರ್ಗೆ ಸಾಹೇಬರು. ಸಿಎಂ ಡಿಸಿಎಂ ಬಣ ಬಡಿದಾಟಕ್ಕೆ ಖಡಕ್ ವಾರ್ನಿಂಗ್ ಕೊಡುವ ಕೆಲಸ. ಸಿದ್ದರಾಮಯ್ಯ ಡಿಕೆಶಿಗೆ ಸಂದೇಶವನ್ನು ರವಾನೆ ಮಾಡಿದ್ರೆ ಹಾಗಿದ್ರೆ ಖರ್ಗೆ ಅವರು ನಾ ಕೊಡೆ ನೀ ಬಿಡೆ ಕದನಕ್ಕೆ ಈಗಾಗಲೇ ಖರ್ಗೆ ಅವರು ಸಿಡಿದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸ್ಟೋರಿ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಖರ್ಗೆ ಅವರು ಸಿಡಿಮಿಡಿಗೊಂಡಿದ್ದಾರೆ. ಯಾರ್ಯಾರಿಗೆ ಏನೇನ್ ಮೆಸೇಜ್ ಕೊಡಬೇಕು ಅದನ್ನ ಕೊಡುವ ಕೆಲಸ ಈಗ ಖರ್ಗೆ ಸಾಹೇಬರಿಂದ ಆಗ್ತಾ ಇದೆ. ವ್ಯಕ್ತಿ ಪೂಜೆಯ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಡಿದಿದ್ದಾರೆ. ನಾನು ನಂದು ಎಂದವರ ವಿರುದ್ಧ ಗದಾಪ್ರಹಾರ ನಡೀತಾ ಇದೆ. ಕಾಂಗ್ರೆಸ್ ಒಬ್ಬ ನಾಯಕನಿಂದ ಬೆಳೆದ ಪಕ್ಷ ಅಲ್ಲ. ಸಿಎಂ ಡಿಸಿಎಂಗೆ ಪರೋಕ್ಷ ವಾರ್ನಿಂಗ್ ರವಾನೆ ಮಾಡುವ ಕೆಲಸ ಆಗಿದೆ. ನನ್ನಿಂದ ಅಧಿಕಾರ ಬಂತು, ನನ್ನಿಂದಲೇ ಎಲ್ಲ ಅನ್ನವರ ಚಳಿ ಬಿಡಿಸುವಂತ ಕೆಲಸ ಆಗ್ತಾ ಇದೆ. ನಾನೇ ಪಕ್ಷ ಕಟ್ಟಿದ್ದೇನೆ, ನನ್ನಿಂದ ನಾನೇ ಪಕ್ಷ ಕಟ್ಟಿದ್ದು, ಇವೆಲ್ಲ ನಡೆಯೋದಿಲ್ಲ. ಪಕ್ಷ ಅಂದ ಮೇಲೆ ಎಲ್ಲರ ಪಾತ್ರನೂ ಇರುತ್ತೆ. ನಾನು ನನ್ನಿಂದ ಅಂದವರಿಗೆಲ್ಲ ಖರ್ಗೆ ಕಪಾಳ ಮೋಕ್ಷ. ನಂದು ಅನ್ನೋರು, ನನ್ನಿಂದಲೇ ಎಲ್ಲ ಅನ್ನೋರು, ಇದನ್ನೆಲ್ಲ ಬಿಟ್ಬಿಡಿ. ನಿಮ್ಮಿಂದ ಯಾವುದೂ ಇಲ್ಲ. ಪಕ್ಷ ಅಂದ್ಮೇಲೆ ಎಲ್ಲರೂ ಇರ್ತಾರೆ. ಇಲ್ಲಿ ಎಲ್ಲರೂ ಮಾಡಿದ್ರೆ ಕೆಲಸ, ಒಬ್ಬನೇ ಮಾಡಿದ್ರೆ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮಾಡಿದ್ದಾರೆ ಗೊಂದಲ. ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನ್ ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ.
ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದ್ಮೇಲೆ ಎಲ್ಲರೂ ಪಾತ್ರ ಇರ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಟ್ರಿಯಿಂದ ದೊಡ್ಡ ಬದಲಾವಣೆ ಆಗಬಹುದಾ? ಕುರ್ಚಿ ಕಿತ್ತಾಟದ ವಿಚಾರವಾಗಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಎಲ್ಲರಿಗೂ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಆಗಬಹುದಾ? ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಈಗ ಕೆರಳಿ ಕೆಂಡವಾಗಿದ್ದಾರೆ ಖರ್ಗೆ ಸಾಹೇಬರು. ಸಿಎಂ ಡಿಸಿಎಂ ಬಣ ಬಡಿದಾಟಕ್ಕೆ ಖಡಕ್ ವಾರ್ನಿಂಗ್ ಕೊಡುವ ಕೆಲಸ. ಸಿದ್ದರಾಮಯ್ಯ ಡಿಕೆಶಿಗೆ ಸಂದೇಶವನ್ನು ರವಾನೆ ಮಾಡಿದ್ರೆ ಹಾಗಿದ್ರೆ ಖರ್ಗೆ ಅವರು ನಾ ಕೊಡೆ ನೀ ಬಿಡೆ ಕದನಕ್ಕೆ ಈಗಾಗಲೇ ಖರ್ಗೆ ಅವರು ಸಿಡಿದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಸ್ಟೋರಿ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಖರ್ಗೆ ಅವರು ಸಿಡಿಮಿಡಿಗೊಂಡಿದ್ದಾರೆ. ಯಾರ್ಯಾರಿಗೆ ಏನೇನ್ ಮೆಸೇಜ್ ಕೊಡಬೇಕು ಅದನ್ನ ಕೊಡುವ ಕೆಲಸ ಈಗ ಖರ್ಗೆ ಸಾಹೇಬರಿಂದ ಆಗ್ತಾ ಇದೆ. ವ್ಯಕ್ತಿ ಪೂಜೆಯ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಡಿದಿದ್ದಾರೆ. ನಾನು ನಂದು ಎಂದವರ ವಿರುದ್ಧ ಗದಾಪ್ರಹಾರ ನಡೀತಾ ಇದೆ. ಕಾಂಗ್ರೆಸ್ ಒಬ್ಬ ನಾಯಕನಿಂದ ಬೆಳೆದ ಪಕ್ಷ ಅಲ್ಲ. ಸಿಎಂ ಡಿಸಿಎಂಗೆ ಪರೋಕ್ಷ ವಾರ್ನಿಂಗ್ ರವಾನೆ ಮಾಡುವ ಕೆಲಸ ಆಗಿದೆ. ನನ್ನಿಂದ ಅಧಿಕಾರ ಬಂತು, ನನ್ನಿಂದಲೇ ಎಲ್ಲ ಅನ್ನೋವರ ಚಳಿ ಬಿಡಿಸುವಂತ ಕೆಲಸ ಆಗ್ತಾ ಇದೆ. ನಾನೇ ಪಕ್ಷ ಕಟ್ಟಿದ್ದೇನೆ, ನನ್ನಿಂದ ನಾನೇ ಪಕ್ಷ ಕಟ್ಟಿದ್ದು, ಇವೆಲ್ಲ ನಡೆಯೋದಿಲ್ಲ. ಪಕ್ಷ ಅಂದ ಮೇಲೆ ಎಲ್ಲರ ಪಾತ್ರನೂ ಇರುತ್ತೆ. ನಾನು ನನ್ನಿಂದ ಅಂದವರಿಗೆಲ್ಲ ಖರ್ಗೆ ಕಪಾಳ ಮೋಕ್ಷ. ನಂದು ನಂದು ಅನ್ನೋರು, ನನ್ನಿಂದಲೇ ಎಲ್ಲ ಅನ್ನೋರು, ಇದನ್ನೆಲ್ಲ ಬಿಟ್ಬಿಡಿ. ನಿಮ್ಮಿಂದ ಯಾವುದೂ ಇಲ್ಲ. ಪಕ್ಷ ಅಂದ್ಮೇಲೆ ಎಲ್ಲರೂ ಇರ್ತಾರೆ. ಇಲ್ಲಿ ಎಲ್ಲರೂ ಮಾಡಿದ್ರೆ ಕೆಲಸ, ಒಬ್ಬನೇ ಮಾಡಿದ್ರೆ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮಾಡಿದ್ದೇನೆ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನ್ ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದ್ಮೇಲೆ ಎಲ್ಲರೂ ಪಾತ್ರ ಇರ್ತದೆ.